ಹೋದ್ರೂ ಹೋಗ್ಲಿ, ಅವಳ ಬಗ್ಗೆ ನಾನು ನಿನ್ನ ಮೇಲೆ ಚಿಂತೆ ಮಾಡಲ್ಲ. ನನ್ನ ಮಗ ಸೊಸೆನ ಕರ್ಕೊಂಡೋಗಿ ಇನ್ನು ನೆಮ್ಮದಿಯಾಗಿರೋದು ನೋಡ್ತೀನಿ. ಹಾಳಾಗಿ ಹೋದ್ರೂ ಹೋಗ್ಬಿಡ್ಲಿ, ಅವಳ ಬಗ್ಗೆ ತಲೆ ಕೆಡಿಸ್ಕೊಂಬಲ್ಲ ಇನ್ಮೇಲೆ. ನಾನೇನೋ ಬಿಡತ್ತ ಅತ್ತ, ನಾನು ಒಬ್ಳೆ ಮಗಳು ಅಂತ ಸುಖವಾಗಿ ಸಾಕಿದ್ಕೆ ತಲೆ ಮೇಲೆ ಇಕ್ಕೊಂಡು ಇವತ್ತು ನೋಡಿ ಅಂತ ಮರ್ಯಾದೆ ಮಾಡಿದ್ಲು. ಊರಾಗ ನನಗೆ ಓಡಾಡಕ್ಕೆ ಮಾತ್ರ ಇಲ್ಲ, ಎಲ್ಲ ಕೇಳ್ತಾರೆ, ನಿನ್ನ ಮಗಳಿಗೆ ಏನು ಬಂದಿತ್ತಮ್ಮ, ಹೋಗಿ ಅವನಿಂದೋಗ್ಯವಳೆ ಅಂತ ಎಲ್ಲ ಕೇಳ್ತಾರೆ. ಏನು ಮಾಡೋದು, ನನ್ನ ಮಗನೂ ನನ್ನ ಸೊಸೆನೂ ಕರ್ಕೊಂಡು ಹೋಗ್ತೀನಿ. ಆ ಕಡೆ ಬಗ್ಲಾಸಿ ಹೋಗ್ತೀನಿ. ಹಳೆ ಮನೆ ಮುಂದಕ್ಕೈತೆ, ಹಿಂದಕ್ಕೆ ಹೊಸ ಅದು ರಿಪೇರಿ ಮಾಡಿಸಿರೋದು, ಹೊಸ ಅದು ಹಿಂದಕ್ಕೈತೆ. ನೋಡಕ್ಕಯ್ಯೋ ಹಳೆ ಮನೆಗೆ ದಿಂಬೆರ್ದಮ್ಮಂಗೈತೆ, ಹಿಂದ್ಲದು ಚೆನ್ನಾಗೈತೆ. ಎಲ್ಲ ಚೆನ್ನಾಗಿ ಮಾಡ್ಕೊಂಡವ್ರು. ಸುಮ್ಮನೆಲ್ಲಾನು ಮಾತಾಡ್ಕೊಂಡು ಚೆನ್ನಾಗಿರ್ತೀನಿ, ಗೆಜ್ಜಿಂಬೇರ್ನು ಎಲ್ಲಾನು. ಇವ ನನ್ನ ಮಗನು ನನ್ನ ಸೊಸೆನೂ ಕರ್ಕೊಂಡು ಹೋಗ್ತೀನಿ. ಅವಳು ಹಾಳಾಗಿ ಹೋದ್ರು ಹೋಗ್ಲಲ್ಲ, ಅವಳು ಮರ್ತ್ಕೊಬಿಡ್ತೀನಿ ಇನ್ಮೇಲೆ. ನನ್ನ ಮಗಳಿಲ್ಲ ಅಂತ ತಿಳ್ಕೊಬಿಡ್ತೀನಿ. ಪಾಪ ಸುರಪ್ಪ ತನಮ್ಮ ತನು. ಅವತ್ತು ಹೇಳಿದ್ವಿ ನಮ್ಮ ಮನೆ ಬಾಗ್ಲಿ ಬರಬೇಡಮ್ಮ, ನಮ್ಮನ್ನು ಮಾತಾಡ್ಸೋದಕ್ಕೆ ನಮ್ಮ ಮನೆಗಾಗಲಿ ನಮ್ಮನ್ನು ಮಾತಾಡ್ಸೋಕ್ಕಾಗಲಿ ಬರಬೇಡ, ನಾವು ಹೆಂಗೋ ನೆಮ್ಮದಿಯಾಗಿದ್ದೀವಿ, ಇಲ್ಲಿ ನಮ್ಮ ನೆಮ್ಮದಿ ಹಾಳು ಮಾಡಬೇಡ, ನಾವು ಗಂಡ ಹೆಂಡತಿ ಚೆನ್ನಾಗಿದ್ದೀವಿ, ಗಂಡ ಹೆಂಡತಿ ಮದಿ ಇಲ್ಲದೆಲ್ಲ ತಂದಿಕ್ಕದು ಅದೆಲ್ಲ ಮಾಡಬೇಡ ಅಂತ ನಾನು ಮೊನ್ನೆನೇ ಹೇಳಿದ್ದೀನಿ. ಅಲ್ಲ ಕಣೋ, ನಿನ್ನ ತಂಗಿ ಹೋಗಿ ಅಮೃತ ಆ ರಘುನ, ಆ ವಾಣಿ ಗಂಡ ರಘುನ ಮದುವೆ ಆಗ್ಬಿಟ್ಟವಳೆ ಕಣೋ. ಬಂದವೆ ಸರಿ ಹಬ್ಬ ಇದು ಬಂದೆ. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ, ಇನ್ಮೇಲಿಂದನ ಕರ್ದು ಕಳ್ಸಲ್ಲ, ನಾನು ನೋಡ್ಕೊವಲ್ಲ, ನೀನು ಯಾವ ನನಗೆ ಗೊತ್ತೇ ಇಲ್ಲ, ನನ್ನ ಮಗಳಿಲ್ಲ ಅಂತ ತಿಳ್ಕೊಬಿಡ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಇನ್ಯಾವತ್ತು ನಾನು ಇರೋವರೆಗೂ ನಾನು ಅವಳು ಮಾತಾಡ್ಸಕ್ಕೆ ಹೋಗಲ್ಲ, ಅವ್ಳ ಮಗ ನೋಡಕ್ಕೆ ಹೋಗಲ್ಲ ಕಣ. ಅದಕ್ಕೆ ಇನ್ನು ನೀನು ಒಬ್ಬನೇ ಮಗ ಅಂತ ಅಂದ್ಕೊಂಡಿರೋದು. ನನ್ನ ಮಗ ಸೊಸೆ ಬೇಕು ನನಗೆ. ನನ್ನ ಮಗ ಸೊಸೆ ಇದ್ದರೆ ನಮಗೆ ಒಂಥರ ಧೈರ್ಯ. ನನ್ನ ಮಗ ಸೊಸೆ ಬೇಕು ನನಗೆ, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಕಣ ಮನೆಯಾಗೆ. ಈಗ ನಮ್ಮಪ್ಪ ನಮ್ಮಮ್ಮ ಇದ್ದರು, ಅವರು ಬೇರೆ ಹೋದ್ರು, ಇವಾಗ ನೀವು ಬೇರೆ ಬಂದ್ರಿ. ಅವಳು ನೋಡಿರಿ ಹಿಂಗೆ ಮಾಡಿಳು ಮನೆಯಾಗೆ. ಇವಾಗ ನಾನು ಒಬ್ಳೇನೆ, ನಿಮ್ಮಪ್ಪ ನೋಡಿರಿ ಯಾವಾಗಲೂ ಹೊಲ್ದಾಗೆ ಬದುಕು ಅಂತ ಹೊಲ್ತಕ್ಕೆ ಹೋಗ್ತಾ ಇರುತ್ತೆ, ಮನೆಯಾಗೆ ಯಾರೂ ಇರಲ್ಲ. ಅದಕ್ಕೆ ಬರ್ರಪ್ಪ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇನ್ನೆಷ್ಟು ಸಾರಿ ಕೇಳಿದ್ರು ನಾವು ಬರಲ್ಲ ಕಣಮ್ಮ ನೀನು, ಯಾಕಂದರೆ ಫಸ್ಟು ಮಾಮರ ಹತ್ರ ಹೋಗಿ ಕ್ಷಮೆ ಕೇಳು. ಇವೇನು ಮಾವ ದೇವ ಮಾವರ ಹತ್ರ ಹೋಗ್ಬಿಟ್ಟು ಕ್ಷಮೆ ಕೇಳಿ ಅವ್ರ ಹತ್ರ ತಗೊಂಡಿರೋ ಜಮೀನ ವಾಪಸ್ ಕೊಟ್ಬಿಡು. ಮನೇನೂ ಅಷ್ಟೇ, ಬೇಕಾದರೆ ಇರೋವರೆಗೂ ಇರೋಣ, ಅವ್ರಿಗೆ ಕೊಟ್ಬಿಡ್ಬೇಕು ಅಷ್ಟೇ. ನಮ್ಗೆ ಅವ್ರ ಜಮೀನು ಬೇಡ, ಆ ಜಮೀನೆಲ್ಲ ನಿನ್ನ ಅವ್ರಿಗೆ ವಾಪಸ್ ಬಿಡ್ತೀನಿ ಅಂದರೆ ಮಾತ್ರ ನಾನು ಆ ಮನೆಗೆ ಬರ್ತೀನಿ. ಒಂದ್ಸತಿ ಹೇಳ್ತಾರೆ, ಪದೇ ಯಾರು ಹೇಳೋದಿಲ್ಲ. ಏನೇ ಆಸ್ತಿ ಇದ್ರೂ ನೀನೇ ತಗೊಂಡು ನೀನು ಸುಖವಾಗಿರತ್ತೆ ಅಂತ ಹೇಳಿ ನಾವು ಅವತ್ತೇ ಹೇಳಿದ ಮೇಲೂ ಇನ್ನೂ ಏನತ್ತೆ ಬಂದಿದ್ಯಾ ಬರೀ ಮನೆಗೆ ಅಂತ ಹೇಳಿ ಕರೆಯೋಕ್ಕೆ. ಅಷ್ಟೇ ನೋಡಮ್ಮ, ನಾನು ಪದೇ ಹೇಳೋಕೆ ಹೋಗಲ್ಲ, ಇದ್ದಂಗೆ ಹೇಳ್ತಾ ಇದ್ದೀನಿ. ನೀನು ಆಸ್ತಿ ಎಲ್ಲನ ಏನಿದ್ರು ಮಾಮರಿಗೆ ವಾಪಸ್ ಬಿಡ್ತೀನಿ ಅಂದರೆ ಮಾತ್ರ ನಾವು ಆ ಮನೆಗೆ ಬರ್ತೀವಿ, ಇಲ್ಲ ಅಂತಂದರೆ ಬರಲ್ಲ. ಸಾಕು, ನಮ್ದು ಏನಾಯ್ತೋ, ನಮ್ಮ ಮಾವ ಏನು ಸಂಪಾದನೆ ಮಾಡಾಯ್ತೋ, ನಮ್ಮ ಮಾಮನಿಗೆ ಏನು ಆಸ್ತಿ ಆಯಿತೋ ಅದೇ ಸಾಕು ನಮಗೆ. ನಿಮ್ಮ ತವ್ರ ಮನೆ ಆಸ್ತಿ ನಮಗೆ ಬೇಡ ಕಣತ್ತೆ. ಅವ್ರಿಗೇನಿದ್ರು ವೇದಣ್ಣ ದೇವಣ್ಣ ತುಂಬ ಒಳ್ಳೆಯವರು. ಅವ್ರಿಗೆ ಇವತ್ತು ಮನಸ್ಸಿಗೆ ನೋವು ಮಾಡಿ ನೀನು ಈ ರೀತಿ ಮಾಡಿದ್ಯಾ ಅಂತಂದರೆ ಅವ್ರ ಆಗತಿ ಕೊಟ್ಟವ್ರೆ, ಬೇರೆಯವ್ರು ಯಾರಾದರೂ ಆಗಿದ್ರೆ ಕೊಡ್ತಾ ಇರಲಿಲ್ಲ ನಿನಗೆ ಆಸ್ತಿನ. ಹಂಗನ್ಬೇಡ್ರಪ್ಪ. ಏನೋ ನನ್ನ ತವ್ರ ಮನೇದು ನಮ್ಮ ಅಪ್ಪ ಇರು ಕೊಟ್ಟಿರೋದು, ನಾನು ವಾಪಸ್ ಕೊಡೋಕ್ಕಾಗಲ್ಲಪ್ಪ. ವಾಪಸ್ ಬಿಡ್ಬೇಕಂದ್ರೆ ಅದು ಹೆಂಗಾಗುತ್ತೆ ಹೇಳು. ನನ್ನ ತವ್ರ ಮನೆಗೆ ನಮ್ಮ ಅಪ್ಪ ಇರು ತಗೊಳ್ರಿ ಅಂತೇಳಿ ನಮ್ಮ ಚಿಕ್ಕಮ್ಮನೂ ನಮ್ಮ ಅಪ್ಪ ಆಸೆ ಪಟ್ಟು ಕೊಡಿಸಿರೋದು. ಇವತ್ತು ವಾಪಸ್ ಬಿಟ್ಟರೆ ಅದು ಹೆಂಗೆ ಸರಿ ಹೋಗುತ್ತೆ? ವಾಪಸ್ ಬಿಡಲ್ಲಪ್ಪ. ಬೇಕಾದ್ರೆ ಮನೆ ಬೇತ್ರೆ ಬಿಟ್ಟು ಹೋಗ್ಬೇಕಾದ್ರೆ ಬಿಡೋಕ್ಕಾಗುತ್ತೆ. ಮನೆ ಬಿಡ್ತೀನಿ, ಹೊಲ ಮಾತ್ರ ಬಿಡೋಕ್ಕಾಗಲ್ಲಪ್ಪ. ಮತ್ತು ನಾವು ಬರಲ್ಲ. ಹೋಗಮ್ಮ, ನೀನೇ ಇರು, ನಿನ್ನ ಮಗಳು ನೀವೇ ಚೆನ್ನಾಗಿರ್ರಿ. ನಮಗೆ ಯಾವ ಆಸ್ತಿ ಬೇಡ, ಏನು ಬೇಡ. ನಿಮ್ಗೇನು ತವ್ರ ಮನೆಯದ ಆಸ್ತಿ ಏನೈತೆ ನಿಂದು ನೀನೇ ಇಟ್ಕೊ. ಏನು ಬೇಡ, ನಮಗೇನು ಬೇಡ. ಆಸ್ತಿ ನೀನು ವಾಪಸ್ ಅವ್ರಿಗೆ ಬಿಡೋದಾದರೆ ನಾವು ಆ ಮನೆಗೆ ಬರ್ತೀವಿ, ಇಲ್ಲ ಅಂತಂದರೆ ನಾವು ಆ ಮನೆಗೆ ಬರಲ್ಲ. ನೀನು ಎಷ್ಟೇ ಬಲವಂತ ಮಾಡಿದ್ರು ನಾವು ಆ ಮನೆಗೆ ಬರಲ್ಲ. ಅದು ಆಸ್ತಿನ ಅವ್ರಿಗೆ ವಾಪಸ್ ಕೊಡಬೇಕು ಅಷ್ಟೇ. ನೋಡಿ ಹೆಂಗೆ ಮಾತಾಡ್ತಾ ಇದ್ದೀರಾ. ಇವಾಗಿನ ಕಾಲದಾಗೆ ಸಿಕ್ಕಿರೋದು ಯಾರು ಬಿಡ್ತಾರೋ? ಯಾರೂ ಬಿಡಲ್ಲ. ವಾಪಸ್ ಕೊಡಬೇಕು ಅಂತಂದರೆ ಕೊಟ್ಟಿರೋದು ಆಲೆ ಹೆಸ್ರಿಗಾಗೈತೆ, ನನ್ನ ಹೆಸ್ರಿಗೆ ಆಗಿರೋ ಅಂಥ ಆಸ್ತಿನ ಇವಾಗ ವಾಪಸ್ ಬಿಡೋ ಅವ್ರಿಗೆ ಅಂತಂದರೆ ಒಟ್ಟು ತುಂಬ್ದಾರು ಅಂತಾರೆ. ನೀನೇ ಈಗ ಎಷ್ಟಿದ್ರು ಬೇಕು ಪಾಪ ನಿನಗೂ. ಮುಂದೆ ನಿನ್ನ ಮಕ್ಕಳು ಮರಿ ಏನಾನ ನಿನಗೊಂದು 2-3 ಗಂಡು ಮಕ್ಕಳು ಆದರು ಅಂತಂದರೆ ಅವ್ರಿಗೆಲ್ಲ ಭಾಗ ಕೊಡೋಕ್ಕೆ ಎಷ್ಟು ಆಸ್ತಿ ಬೇಕು? ನಾನು ನಿನ್ನ ಮಕ್ಕ ನೋಡ್ಕೊಂಡು ಇವತ್ತು ನನಗೇನೋ ಒಬ್ಬ, ನಿನಗೊಂದು 2-3 ಗಂಡು ಮಕ್ಕಳು ಆಗ್ಬಿಟ್ರೆ ಆದ್ರೂ ಸಾಕು, ನಮಗೇನಾಯ್ತೋ ಅಷ್ಟೇ ಸಾಕು. ನಾವು ದುಡಿತೀವಿ, ದುಡ್ಕೊಂಡು ತಿಂತೀವಿ ಸಾಕು. ನಮ್ಮ ಮಾಮ ಏನು ಸಂಪಾದನೆ ಮಾಡೈತೋ ಆ ಆಸ್ತಿ ಅಷ್ಟೇ ಸಾಕು ನಮಗೆ, ಯಾವುದು ಬೇಡ. ನೀವು ನಿಮ್ಮ ತವ್ರ ಮನೆ ಆಸ್ತಿ ನಾವು ಏನೂ ಬೇಕಾಗಿಲ್ಲ ನಮಗೆ. ಅಲ್ಲ ನೋಡಿ, ನೀವು ಹೆಂಗೆ ಮಾತಾಡ್ತಾ ಇದ್ದೀರಾ? ಹಿಂಗೆ ಮಾತಾಡಬೇಡ್ರಿ. ಹಿಂಗೆ ಮಾತಾಡಿದ್ರೆ ಯಾರನ್ನ ಏನು ಅಂತಾರೆ? ಅಲ್ಲ ನೀವು ಬುದ್ಧಿವಂತರು ಅಂತಾರ, ದಡ್ರು ಅಂತಾರ. ನಿಮ್ಗೆ ದಡ್ರು ಅಂತ ಅಂದರೂ ಪರವಾಗಿಲ್ಲ ಅಮ್ಮ, ಅಂದರೂ ಪರವಾಗಿಲ್ಲ. ನಮ್ಮ ಮಾಮಾರು ಇವತ್ತು ಬೇಜಾರಾಗವ್ರೆ. ಅವ್ರಿಗೆ ಬೇಜಾರ ಮಾಡಿಕೊಂಡು ಅವ್ರಿಗೆ ಮನ್ಸಿಗೆ ನೋವು ಮಾಡಿ ನಾವಿವತ್ತು ಅವ್ರ ಆಸ್ತಿ ತೊಗೊಂಡು ಉದ್ಧಾರ ಆಗೋದಂತೂ ನಾವು ಸುಳ್ಳು. ಅದಕ್ಕೆ ಬೇಡ. ಅವ್ರು ಬೇಜಾರಾಗೋದ್ರಿಂದ ನಮಗೇನು ಸಿಗೋದಿಲ್ಲ.
ಅದಕ್ಕೆ ಆ ಆಸ್ತಿ ನಮಗೆ ಬೇಡವೇ ಬೇಡ ನಮಗೆ. ಅಲ್ಲ ಕಣ್ಪಪ್ಪ, ಇವಾಗಿನ ಕಾಲದಾಗೆ ಸಿಕ್ಕಿರೋದು ಯಾರು ಬೇಡ ಅಂಬಲ್ಲಪ್ಪ. ಯಾಕೆ ನಿಮ್ಮ ಹುಡುಗರು ಹಿಂಗೆ ಬೇಡ ಅಂತ ಕವಿತಮ್ಮ? ಅದೇ ಮತ್ತೆ ನೋಡ್ಲಲ್ ತಕಯ್ಯ, ಯಾರು ಬೇಡ ಅಂತಾರೆ? ಅದನ್ನು ಪುಕ್ಸಟೆ ಸಿಗುತ್ತೆ ಅಂತಂದರೆ ಅಯ್ಯೋ ನನಗೂ ನನ್ನ ಮಕ್ಳಿಗೂ ಮೊಮ್ಮಕ್ಳಿಗೂ ಇನ್ನು ಮುಂದೆ ಮುಟ್ಟು ಊಟ ಅಂತ ಮಕ್ಳಿಗೂ ಮರಿಗೂ ಅಂತ ಕೊಡುತ್ತಾರೆ. ಪುಕ್ಸಟೆ ಯಾರೂ ಸಿಗಲ್ಲ, ಅಲ್ಲ ಬಿಡಲ್ಲ. ಅಂಥದ್ರಾಗೆ ನೋಡಿ ಇವ್ರು ಹೆಂಗೆ ಇದು ಮಾಡ್ತಾರೆ. ನಾನು ಸೈನ್ ನನಗೇನೇನೋ ಅವ್ರೇನು ಪುಕ್ಸಟೆ ಕೊಟ್ಟಿಲ್ಲ. ಇವತ್ತು ನಾನು ಸೈನ್ ಹಾಕಿದ್ದೀನಿ, ನಮ್ಮ ಅಪ್ಪನ ಮನೇಲಿ ನಾನು ತಗೊಂಡಿದ್ದೀನಿ. ಸಿಕ್ಕಿರೋದನ್ನ ಯಾಕೆ ಬಿಡಬೇಕು? ಪುಕ್ಸಟೆ ಸಿಕ್ಕಿರೋದು ಅಂತಲ್ಲ, ನನಗೇನೇನೋದು ಪುಕ್ಸಟೆ ಸಿಕ್ಕಿಲ್ಲ. ನಾನಿವತ್ತು ನಮ್ಮ ಅಣ್ಣ, ನನ್ನ ತಮ್ಮ, ನಮ್ಮ ಅಣ್ಣ ಇರು ಅಂತೇಳಿ ನಾನು ನಮ್ಮ ಅಣ್ಣ ತಮ್ಮಗಳು ಬಿಡು ಚೆನ್ನಾಗಿರಲಿ ಎಂಬುದಕ್ಕೋಸ್ಕರನೇ ನಾನು ಮಾಡ್ತಾ ಇರೋದು. ಅಲ್ಲ ಅತ್ತೆ, ಚೆನ್ನಾಗಿರಲಿ ಅಂತ ನೀನು ಮಾಡೋದಾಗಿದ್ರೆ ಹಿಂಗೆ ತಾಂಬ್ತಿರ್ಲಿಲ್ಲ ನೀನು. ಚೆನ್ನಾಗಿರೋರಾಗಿದ್ರೆ ಬಿಡು ನಮ್ಮ ಅಣ್ಣ ಚೆನ್ನಾಗಿರಲಿ, ಇರೋರು ಇಬ್ಬರು ಅಣ್ಣ ಇರು, ನನಗೂ ದೇವ್ರ ಮಸ್ತ ಕೊಟ್ಟವನೇ ಸಾಕು ಅಂತೇಳಿ ಆಸೆ ಬೀಳ್ತಾ ಇರಲಿಲ್ಲ. ಆಸೆ ಬಿದ್ದುಬಿಟ್ಟು ಅವ್ರ ಹತ್ರ ಆಸ್ತಿ ಎಲ್ಲ ಕಿತ್ಕೊಂಡ್ರೆ ನಮ್ಗೇನು ಬರಂಗೈತೆ? ನಮ್ಗೇನು ಬರಂಗೇನಿಲ್ಲ. ನಮ್ಗೇನು ಅದೆಲ್ಲ ಆಸ್ತಿ ಅವ್ರದ್ದೇನು ಬೇಕಾಗಿಲ್ಲ. ಬೇಕಾ ನೀವು ತಗೊಂಡು ಇಟ್ಕೊಳ್ರಿ ಅತ್ತೆ ಅಷ್ಟೇ. ಅದನ್ನ ನೀವು ವಾಪಸ್ ಬಿಟ್ಟರೆ ಮಾತ್ರ ನಾವು ಮನೆಗೆ ಬರ್ತೀವಿ, ಇಲ್ಲ ಅಂತಂದ್ರೆ ಬರಲ್ಲ. ನೋಡ್ಲಲ್ ತಕಯ್ಯ ಹೆಂಗೆ ಮಾತಾಡ್ತಾರೆ. ಅಲ್ಲ ಆ ಆಸ್ತಿನ ನಾನು ಇವಾಗ ಅವ್ರಿಗೆ ವಾಪಸ್ ಕೊಡ್ಬೇಕಂತೆ. ಇವತ್ತು ತಗೊಂಡಿರೋದು ಅಲ್ಲಿ ಹೆಸ್ರಿಗೆ ಆಗೈತಿ. ವಾಪಸ್ ಕೊಡಕ್ಕೆ ಹೋದ್ರೆ ಯಾರನ್ನ ಏನು ಅಂತಾರೆ? ಮುಂದೆ ಅವ್ರು ತಗೊಂತಾರೆ ಬಾ. ಮುಂದೆ ನೀವೇನೆ ನಾನು ಇರೋವರೆಗೂ ಅಂತೂ ನನ್ನ ಹೆಸ್ರಿಗೆ ಇರಲಿ. ಆಮೇಲೆ ಇವರು ಇದು ಮಾಡ್ಕೊಂಬ್ಲೇಳು, ಇವರೇ ಕೊಡ್ಲೇಳು. ಅಲ್ಲೇ ನಮ್ಮ ನಾನು ಇರೋ ತಕ್ಕ ಇರಲಿ, ಇವ್ರ ಮಕ್ಳಿಗೆ ಇವ್ರ ಮರಿಗೂ ಬೇಡ ಅಂತಂದ್ರೆ ಇವ್ರು ಕೊಡ್ಲೇಳು. ಮಾರ್ಕೊಂಡು ದುಡ್ಡು ಮಾಡ್ಕೊಬೋದು ಕಣಪ್ಪ ನೀನು. ಏನು ಹೊಲ ಏನು ಇವತ್ತು ಯಾರನ್ನ ಕೊಟ್ರೆ ಸಾಕು ತಗೊಂತೀವಿ ಅಂತಾರೆ. ಹೊಲ ಸಿಗಲ್ಲ. ಸಿಕ್ಕಿರೋದನ್ನ ಯಾಕೆ ಬಿಡ್ತೀರಾ? ಯಾಕೆ ಬೇಡ ಅಂತೀರಾ ಪಾಪ? ನೀನು ಮಾತಾಡಬೇಡ. ನಮಗೆ ಗೊತ್ತೈತಿ ಯಾವ ಆಸ್ತಿ ತಗೋಬೇಕು, ಯಾವ ಆಸ್ತಿ ಬಿಡಬೇಕು ಅಂತ. ಈಗ ಆಸ್ತಿ ಎಷ್ಟೋ ಸಿಗಲ್ಲ, ಅವ್ರು ಕೊಟ್ಟಿರೋ ಸಿಗಲ್ಲ ಅಂತ ಹೇಳೋಕ್ಕೆ ನಮಗೇನೇನು ಇವತ್ತೇನು ಅಂಥದ್ದೇನು ಬಂದಿಲ್ಲ. ಈಗ ನಮಗೇನಾದರೂ ಅಲ್ಲೇನಾದರೂ ಇಲ್ಲ ಅಂದಿದ್ರೆ ನಮ್ಮ ಅಪ್ಪನ ಆಸ್ತಿ, ಅಲ್ಲಿ 50 ಎಕರೆ ಹೊಲ ಐತೆ. ಅಲ್ಲಿ 50 ಎಕರೆ ಹೊಲ ಇಕ್ಕೊಂಡು ಇಲ್ಲಿ ಇನ್ಯಾಕೆ ನಮ್ಮ ಮಾಮರ ಆಸ್ತಿಗೆ ಯಾಕೆ ನಾವು ಆಸೆ ಬಿಡಬೇಕು? ಸಾಕು. ಮಾರಿದ್ರೆ ದುಡ್ಡಾಗುತ್ತೆ ಅಂತ ನಮಗೂ ಗೊತ್ತು. ಯಾವ ಹೊಲ ಮನೆ ಮಾರಿದ್ರೆ ದುಡ್ಡಾಗಲ್ಲ ಅಂತ ನಮಗೂ ಗೊತ್ತಾಗುತ್ತೆ ಕಣಂಟಿ. ಹೊಲ ಮನೆ ಮಾರಿದ್ರೆ ನಮಗೂ ದುಡ್ಡಾಗುತ್ತೆ ಅಂತ. ಏನು ಬೇಡ, ಅವರೇ ನಮ್ಮ ಮಾಮಾರು ತಗೊಂಡು ಚೆನ್ನಾಗಿರ್ಲೇಳು ಅಂತ ನಾನು ಅಷ್ಟೇ. ಒಳ್ಳೆಯವರು ಅವರೇನ ಬಿಡಪ್ಪ ಅಂತಿಂಥವ್ರಾಗಿದ್ದರೆ ಬಿಡು ಅವ್ರು ಒಳ್ಳೆಯವರಲ್ಲ ಅನ್ಬೋದಾಗಿತ್ತು. ಒಳ್ಳೆಯವರು ಅವ್ರೇನು ಇವತ್ತು ನಮಗೇನು ಯಾವುದೇ ರೀತಿ ಅನ್ಯಾಯ ಮಾಡಿಲ್ಲ, ಯಾವುದು ಮೋಸ ಮಾಡಿಲ್ಲ, ಏನು ಒಂದಿಲ್ಲ ಆಡಿಲ್ಲ, ಏನಿಲ್ಲ. ಸುಮ್ಮನೆ ನಮ್ಗೆ ಯಾಕೆ ಇದು ಮಾಡಬೇಕು? ಅವ್ರು ಒಳ್ಳೇದು ಮಾಡವ್ರೆ, ಇವತ್ತು ನಾವು ಒಳ್ಳೇದೇ ಮಾಡಬೇಕು ಅಂಬೋದು ನಮ್ಮ ಮನಸ್ಸಾಗೈತೆ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಸುಮ್ಮನೆರಪ್ಪ, ಜಾಸ್ತಿ ಮಾತಾಡ್ಬೇಡ. ನಿಮ್ಮ ಅಮ್ಮಗೆ ಅಷ್ಟೇ ಹೇಳೋದು, ನಾವು ಆಸ್ತಿ ವಾಪಸ್ ಬಿಡಂಗಿದ್ರೆ ಮಾತ್ರ ಬರ್ತೀವಿ, ಇಲ್ಲಾಂದ್ರೆ ಬರಲ್ಲ ಅಷ್ಟೇ. ಇನ್ನೇ ಸತಿ ಹೇಳೋಕ್ಕಾಗುತ್ತದೆ, ನಾವು ಹಗ್ಲೆಲ್ಲ ಹೇಳೋಕ್ಕಾಗಲ್ಲ. ನಾವು ಬರಲ್ಲ ಅಂದಮೇಲೆ ಬರಲ್ಲ ಅಷ್ಟೇ. ನಿನ್ನ ಮಗನ ನಿನ್ನ ಅಳಿಯನ್ನು ನಿನ್ನ ಮಗಳನ್ನು ಅಳಿಯನ್ನು ಕರ್ಕೊಂಬಂದಿಕ್ಕೆ ನಾನು ನಾಳೆ ಅವಳನ್ನ ಮರ್ತ್ಕೊಂಡಿದ್ದೀನಿ. ಅವಳು ಯಾವಾಗಿಂತ ಬದುಕು ಮಾಡಿಲ್ಲ ಆವಾಗಲೇ ನಾನು ಮರ್ತ್ಕೊಬಿಟ್ಟೆ. ಅವಳು ಸವಾಸನೆ ಬೇಡ, ಅವಳು ಸುದ್ದಿ ಹೋಗೋದೇ ಬೇಡ, ಅವಳನ್ನ ಮಾತಾಡ್ಸೋದೇ ಬೇಡ. ನಾನು ಇರೋವರೆಗೂ ಅವಳು ಮಕ್ಕ ನೋಡಲ್ಲ, ಅವಳನ್ನ ಮಾತಾಡ್ಸಲ್ಲ ಅಂತ ನಾನು ಯಾವತ್ತೋ ಮರ್ತ್ಕೊಬಿಟ್ಟಿದ್ದೀನಿ. ಅಲ್ಲೇನು ಬಿಡು, ನೀವು ಬರ್ದಿದ್ದು ರೊಟ್ಟಿ ಹಿಂಗೆ ಅಂದಮೇಲೆ ಇನ್ನೇನು. ನಾನಂತ ಆಸ್ತಿ ವಾಪಸ್ ಬಿಡಲ್ಲಪ್ಪ. ಯಾರೇನು ಹೇಳಿದ್ರು ನಾನು ಆಸ್ತಿ ವಾಪಸ್ ಬಿಡಲ್ಲ. ನಾನು ಬೇಕು ಅಂತೇಳಿ ನನ್ನ ತವ್ರ ಮನೆಯವ್ರಿಗಾಗಿ ಆಟ ಬಿದ್ದು ತಗೊಂಡಿದ್ದೀನಿ. ಆಟ ಬಿದ್ದು ತಗೊಂಡು ನಾನು ಇವತ್ತು ವಾಪಸ್ ಬಿಟ್ಟರೆ ನನಗೆ ಮರ್ಯಾದೆ ಇರುತ್ತೆ. ಇಲ್ಲಪ್ಪ, ನಾನಂತೂ ವಾಪಸ್ ಬಿಡಲ್ಲ. ಬೇಕಾದ್ರೆ ನೀನು ಆಮೇಲೆ ಬೇಕಾದ್ರೆ ನೀನು ಬಿಡುವಂತೆ, ನಿನ್ನ ಆಸ್ತಿ ನೀನು ಬರುತ್ತಲ್ಲ ನಿನಗೆ, ಆವಾಗ ಬೇಕಾದ್ರೆ ನೀನು ಬಿಡುವಂತೆ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಇವ್ರು ನೋಡಿದ್ರೆ ಆಸ್ತಿ ವಾಪಸ್ ಬಿಡಬೇಕು ಅಂತಾಳೆ, ಇವಳು ನೋಡಿದ್ರೆ ಕವಿತಮ್ಮ ವಾಪಸ್ ಬಿಡೋಕ್ಕೆ ತಯಾರಿಲ್ಲ. ಯಾಕಂದರೆ ಆಟ ಬಿದ್ದು ತಾಂಡೋಳು ಅವ್ರ ಅಣ್ಣರ್ತಾಗೆ. ನನಗೆ ಬೇಕೇ ಬೇಕು, ಆಟ ಮಾಡಿ ತಗೊಂಡಿರೋದಂಥ ಆಸ್ತಿ, ಹೊಲ ಮನೆ ಪಾತ್ರೆ ಸಾಮಾನು ಎಲ್ಲ ಭಾಗ ತಗೊಂಡವಳೆ. ಅವಳು ಹೆಂಗೆ ಬಿಡ್ತಾಳೆ? ಯಾರು ಬಿಡಲ್ಲ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.